ನೋಡ್ತಾ ಇದ್ದೀವಿ ದಿನನಿತ್ಯವೂ ಕೂಡ ಬಿಜೆಪಿಯಲ್ಲಿ ಬೀದಿಯಲ್ಲಿ ರಾಮಾಯಣ ಆಗೋಗ್ಬಿಟ್ಟಿದೆ. ಬೀದಿಯಲ್ಲಿ ನಿಂತ್ಕೊಂಡು ಅವರ ವಿರುದ್ಧ ಇವರ ವಿರುದ್ಧ ಮಾತನಾಡೋದು ಅತ್ಯಂತ ಸಾಮಾನ್ಯವಾಗಿದೆ. ಶಿಸ್ತಿನ ಪಕ್ಷ ಬಿಜೆಪಿ ಅಂತ ಕವಲೊಡೆದ ದಾರಿಯಲ್ಲಿ ಸಾಗ್ತಾ ಇದೆಯಲ್ಲ. ಹಿರಿಯ ಬಿಜೆಪಿ ನಾಯಕರು ಇದಕ್ಕೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿಯಲ್ಲಿ ಬಣ ಬಡಿದಾಡಕ್ಕೆ ಇದೀಗ ಡಿ.ವಿ. ಸದಾನಂದಗೌಡ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಡಿ.ವಿ. ಸದಾನಂದಗೌಡ ಹೇಳಿದ್ದಾರೆ, ಬಿಜೆಪಿಯ ರೆಬಲ್ಸ್ಗಳ ವಿರುದ್ಧ ಅವರೂ ಕೂಡ ಗುಡುಗಿದ್ದಾರೆ. ಬೀದಿಯಲ್ಲಿ ಕೈ ಮಿಲಾಯಿಸುವ ಬದಲು ದೆಹಲಿಗೆ ಹೋಗಿ ಮಾತನಾಡಿ, ಇಲ್ಲದಿದ್ದರೆ ನಿಷ್ಠಾವಂತ ಕಾರ್ಯಕರ್ತ ಅನಿಸ್ಕೊಳ್ಳೋಕೆ ನೀವು ನಾಲಾಯಕ್ಕು. ಪಕ್ಷದ ಆಂತರಿಕ ವಿಷಯದ ಬಗ್ಗೆ ಯಾರು ಕೂಡ ಮಾತನಾಡಿದ್ರು ಅದು ಅಶಿಸ್ತೆ. ನಾನು ಶಸ್ತ್ರ ತ್ಯಾಗ ಮಾಡುವ ಪ್ರಶ್ನೆಯೇ ಇಲ್ಲ. ಪಕ್ಷದಲ್ಲಿ ಶುದ್ಧೀಕರಣ ಆಗಬೇಕು. ಎರಡು ಬಣಗಳು ಬೀದಿಗೆ ಹೋಗುವ ಬದಲು ಫ್ಲೈಟ್ ಹತ್ತಿ ದೆಹಲಿಗೆ ಹೋಗಿ ಪಕ್ಷದ ಮೇಲೆ ನಿಜವಾಗಿಯೂ ಗೌರವಿದ್ರೆ ದೆಹಲಿಗೆ ಹೋಗಿ, ಇಲ್ಲದಿದ್ದರೆ ನೀವೇ ಸ್ವಾರ್ಥಿಗಳು. ಯತ್ನಾಳ್ ಮತ್ತು ಟೀಮ್ ವಿರುದ್ಧ ಗುಡುಗಿದ್ದಾರೆ ಅದೇ ಪಕ್ಷದ ಹಿರಿಯ ನಾಯಕ, ಮಾಜಿ ಮುಖ್ಯಮಂತ್ರಿ, ಮಾಜಿ ಕೇಂದ್ರ ಸಚಿವ ಡಿ.ವಿ. ಸದಾನಂದಗೌಡ. ಎಸ್, ಇದು ಕೇವಲ ಸದಾನಂದಗೌಡರ ಮಾತು ಅನ್ನೋದಕ್ಕಿಂತ ಹೆಚ್ಚಾಗಿ ಅನೇಕರು ಕೂಡ, ಅನೇಕ ನಿಷ್ಠಾವಂತ ಕಾರ್ಯಕರ್ತರು ಇದೇ ಗೊಂದಲದಲ್ಲಿದ್ದಾರೆ. ಒಂದು ಕಡೆ ವಿಜಯೇಂದ್ರ ಬಣ, ಮತ್ತೊಂದು ಕಡೆ ಯತ್ನಾಳ್ ಮತ್ತು ಟೀಮ್. ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಬಹುತೇಕ ಬಿಜೆಪಿ ನಾಯಕರು ಒಂದು ದೊಡ್ಡ ತಂಡವನ್ನು ಕಟ್ಟಿಕೊಂಡಿದ್ದಾರೆ. ಅದರಲ್ಲಿ ಉತ್ತರ ಕರ್ನಾಟಕ ಅನ್ನೋದಕ್ಕಿಂತ ಹೆಚ್ಚಾಗಿ ಮೈಸೂರು ಕರ್ನಾಟಕ ಭಾಗದವರು ಇದ್ದಾರೆ. ಪ್ರತಾಪ್ ಸಿಂಹ ಇದ್ದಾರೆ, ಕುಮಾರ್ ಬಂಗಾರಪ್ಪ ಇದ್ದಾರೆ, ಅರವಿಂದ್ ಲಿಂಬಾವಳಿ ಇದ್ದಾರೆ. ಹೀಗೆ ಅನೇಕ ಬಿಜೆಪಿ ನಾಯಕರುಗಳು ಅಲ್ಲಿ ತಂಡವನ್ನು ಕಟ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಸಿ.ಟಿ. ರವಿ ಅಂಡ್ ಟೀಮ್ ಇದೆ. ಸಿ.ಟಿ. ರವಿ, ಬಿ.ಎಲ್. ಸಂತೋಷ್ ಅವರ ಮತ್ತು ಆರ್ ಅಶೋಕ್ ಅವರ ತಂಡವೇ ಇದೆ. ಇನ್ನೊಂದು ಕಡೆ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ. ಹೀಗೆ ತಂಡಗಳಾಗಿ ಒಡೆದು ಹೋಗಿರುವಂತೆ ಬಿಜೆಪಿಗೆ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿಯಲ್ಲಾಗಿದೆ. ಹೀಗಾಗಿ ಸದಾನಂದಗೌಡ ಇವತ್ತು ಮಾತನಾಡಿದ್ದಾರೆ. ಸದಾನಂದಗೌಡ ಹಿಂದೆಯೂ ಕೂಡ ಹಲವಾರು ಬಾರಿ ಇಂಥ ವಿಷಮ ಸಂಕಟದಲ್ಲಿ ಮಾತನಾಡಿದ್ದು ಉಂಟು. ಒಂದು ರೀತಿ ಪಕ್ಷವನ್ನು ಉಳಿಸಲಿಕ್ಕೆ ಏನು ಮಾಡಬೇಕು ಅನ್ನುವ ವಿಚಾರದಲ್ಲಿ ಕೆಲವು ಬಾರಿ ಧ್ವನಿ ಎತ್ತಾರೆ. ಇವತ್ತು ಕೂಡ ಧ್ವನಿ ಎತ್ತಿದ್ದಾರೆ. ಆದರೆ ಇದಕ್ಕೆ ಯಾವ ರೀತಿ ಕೇಂದ್ರದ ನಾಯಕರು ಸೀರಿಯಸ್ ಆಗಿ ತೆಗೆದುಕೊಳ್ತಾರೆ ನೋಡಬೇಕಾಗಿದೆ. ಬಟ್ ಕೇಂದ್ರದ ನಾಯಕರನ್ನ ಮೀಟ್ ಮಾಡಿ ಅಂತ ಹೇಳ್ತಿದ್ದಾರೆ ಅವರು. ಹಾದಿ ಬೀದಿಯಲ್ಲಿ ನಿಂತು ಪರಸ್ಪರ ಕೆಸರಚಾಟ ಮಾಡುವ ಬದಲಾಗಿ ನೇರವಾಗಿ ದೆಹಲಿಗೆ ಫ್ಲೈಟ್ ಹತ್ತಿ ಹೋಗ್ಬಿಡಿ. ಕೇಂದ್ರದ ನಾಯಕರನ್ನ ಭೇಟಿಯಾಗಿ, ನಿಷ್ಠಾವಂತರಾಗಿದ್ದರೆ, ಪಕ್ಷದ ಮೇಲೆ ಗೌರವ ಇದ್ದರೆ, ಪಕ್ಷವನ್ನು ಉಳಿಸ್ಕೊಳ್ಬೇಕು, ಪಕ್ಷವನ್ನು ಕಟ್ಟಬೇಕು, ಪಕ್ಷದ ಸಂಘಟನೆಯಲ್ಲಿ ತೊಡಗಿಕೊಳ್ಬೇಕು ಅನ್ನುವ ಇಚ್ಛೆ ಇದ್ದರೆ, ಹೀಗೆ ಹಾದಿ ಬೀದಿಯಲ್ಲಿ ಪರಸ್ಪರ ಕಿತ್ತಾಡೋ ಬದಲಾಗಿ ನೇರವಾಗಿ ನೀವು ದೆಹಲಿಯ ಫ್ಲೈಟ್ ಹತ್ತಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಈ ಮಾತನ್ನು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ತಾರೋ ನೋಡೋಣ.